ಈಗ ಕಂಪ್ಲೇಂಟ್ ಅದು ಅಟೆಂಡ್ ಆಯಿತು. ಇನ್ನು ಲೈನ್ ಚಾರ್ಜ್ ಮಾಡ್ಬೇಕು ನೋಡ್ರಿ. ಈ ಕಂಪ್ಲೇಂಟ್ ಅಟೆಂಡ್ ಆಯ್ತು ಅಂದ್ರೆ ಏನೋ ಸಾಧನೆ ಮಾಡಿ ನನ್ನ ಫೀಲಿಂಗ್ ಬರ್ತೈತ್ರಿ. ಏನೋ ಯುದ್ಧನ ಗೆದ್ದಷ್ಟು ಖುಷಿಯಾಗಿ ಬಿಡ್ತೈತಿ. ಜೈ ಶ್ರೀರಾಮ್. ನಮಸ್ಕಾರ ರೀ ಎಲ್ಲ ನಮ್ಮ ಮಂದಿಗೆ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರ ತಂದ್ಕೊಂಡೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಆರಾಮದೀನಿ. ಬೆಳಗ್ಗೆ ಲೈನ್ ಪ್ಯಾಂಟ್ ಆಗಿಬಿಟ್ಟೈತಿ. ಮಳೆ ರೈನ್ ಕೋಟ್ ಹಾಕೊಂಡು ಗೂರ್ಕಾಗತ್ತೆ ರೆಡಿಯಾಗಿ ಬಂದುಬಿಟ್ಟಿನಿ. ನಾವು ಎಷ್ಟು ಹುಡುಕಿದ್ರು ಲೈನ್ ಪ್ಯಾಂಟ ಸಿಗೋದ್ರಿ. ಅಡ್ಡಾಡ್ ಸಾಕಾಗಿ ಹೋದ್ ಮರ. ನೋಡ್ರಿ, ಲೈನ್ ಫಾಲ್ಟ್ ಹುಡ್ಕೊಂತ ಇಡೀ ಊರ ಒಂದು ರೌಂಡ್ ಹೊಡೆದು ಬಿಟ್ಟಿವಿ. ಇನ್ನೂ ಫಾಲ್ಟ್ ಸಿಕ್ಕಿಲ್ಲ. ಮೇ ಬಿ ನಾನು ನೋಡಿ ಅಂಜಿರ್ಬೇಕು ಅನಿಸ್ತೈತಿ. ನಾವು ಮೊದಲ ಬೆಳಗಾವ್ ಮಂದಿ ಮಗಂದು ಎಲ್ಲಿದ್ರು ಬಿಡಂಗಿಲ್ಲ, ಹುಡುಕಿ ತೆಗಿತೀನಿ ಅದನ್ನು. ನೋಡ್ರಿ, ಈ ಗಾಳಿನೂ ಎಷ್ಟು ಜೋರು ಬೀಸೋದೈತಿ. ಇನ್ನು ಬಿಟ್ರೆ ಎಲ್ಲಿ ಹಣ ಹಾರಕ್ಕೊನೆ ಆಂಬಲ್ಲ ಹಂಗೆ ಅನಿಸತೈತಿ. ಇಂಥ ಸಿಚುವೇಶನ್ದಾಗ ನನಗೊಂದು ಡೈಲಾಗ್ ನನಗೆ ಬರತೈತಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕೊಂಡು ಹೇಳ್ತೀನಿ ಗಪ್ರ ನಿಮಗೆ. ಮ್ಯೂಸಿಕ್. ಲೈನ್ ಫಾಲ್ಟ್ ಐ ಡೋಂಟ್ ಲೈಕ್ ಇಟ್, ಐ ಅವಾಯ್ಡ್, ಬಟ್ ಲೈನ್ ಫಾಲ್ಟ್ ಲೈಕ್ಸ್ ಮೀ, ಐ ಕಾಂಟ್ ಅವಾಯ್ಡ್. ಇಂಥದ್ದೊಂದು ಉದ್ರ ಡೈಲಾಗ್ ಹೊಡ್ಕೊಂಡು ನಾವು ಬಂದೀವಿ ಈಗ ಜೋಸ್ ಕಡೆ. ಒಂದ್ಸಲ ಟೆಸ್ಟ್ ಮಾಡಿ ನೋಡೋಣ್ರಲ್ಲ, ಯಾರಿಗೆ ಗೊತ್ತು, ಫಾಲ್ಟ್ ಸಿಕ್ಕರೂ ಸಿಗ್ಬೋದು. ಭಾರಿ ಖುಷಿ ಸಮಾಚಾರ ರೀ, ಲೈನ್ ಫಾಲ್ಟ್ ಸಿಕ್ಕಿತ್ತು ಬ್ರದರ್. ಲ್ಯಾಟ್ರಿ ಬೆಳಗ್ಗೆಯಿಂದ 2 ತಾಸು ಓಡಾಡೋದಕ್ಕೂ ಸಾರ್ಥಕ ಆಯ್ತು. ಫುಲ್ ಖುಷಿ ಆಗತೈತಿ. ಲೈನ್ ಫಾಲ್ಟ್ ಕ್ಲಿಯರ್ ಮಾಡಿ ಇವತ್ತು ಬೆಳಗ್ಗೆ ಕೊಟ್ಟೆ ಬಿಡ್ತೀವಿ. ಬರ್ರಿ ಮೊದಲು ಲೈನ್ ಫಾಲ್ಟ್ ಕ್ಲಿಯರ್ ಮಾಡೋಣ. ನೋಡ್ರಿ, ಇದ ನಮ್ಮ ಟಿ ಸಿ ಮೇಲೆ ಫಾಲ್ಟ್ ಆಗಿತ್ತು. ಈ ಟಿ ಸಿ ಹುಡ್ಕಾಡ್ಕೊಂತ ಇಡೀ ಊರ ಒಂದು 2-3 ರೌಂಡ್ ಹೊಡೆದು ಬಿಟ್ಟು ನೋಡ್ರಿ. ಅದಾದ್ರಾಗ ಈ ಮಂದಿದೊಂದು ಕಿರಿಕಿರಿ. ಒಟ್ಟ ಒಂದು ಸೋನ ಫೋನ್ ಹಚ್ತಾರೆ ರೀ. ಇವ್ರು ಫೋನ್ ಹಚ್ಚೋ ಬರ್ತಿಗೆ ಮೊಬೈಲ್ ನೀವು ಸೂಸೈಡ್ ಮಾಡ್ಕೊಂಡ್ಬಿಡ್ಬೇಕು, ಆ ನಮ್ನಿ ಫೋನ್ ಹಚ್ತಾರೆ. ಒಟ್ಟು ಏನಾರ ಆಗಲಿ ಬರ್ರಿ ಮೊದಲು ಫಾಲ್ಟ್ ಕ್ಲಿಯರ್ ಮಾಡಿ ಕರೆಕ್ಟ್ ಕೊಟ್ಟು ಬಿಡೋಣ. ಇದ್ವಿ ಲೈನ್ ಫಾಲ್ಟ 2 ತಾಸು ಗುದ್ದಾಡಿವಿ. ಲೈನ್ ಫಾಲ್ಟ ಚೀಸ್ ಬಡಿ ಇತ್ತು, ತೋರಿಸ್ತೀನಿ ಬರ್ಲಿ ಇಲ್ಲಿ. ಪಾಪ ಓತಿ ಕಡೆ ಸಿಕ್ಕಾಕೊಂಡು ಸತ್ಬಿಟ್ಟೈತಿ ನೋಡ್ರಿ. ಕೆಳಗೆ ಆಟ ಆಡೋದು ಬಿಟ್ಟು ಮ್ಯಾಲೆ ಐತಿ ಸರ್ಕಸ್ ಮಾಡಕತ್ತೈತಿ. ಅದಕ್ಕೂ ತಿಳಿದಿಲ್ಲ, ಹಿಂಗೆ ಆಕೈತಿ ನಮಗೂ ತಿಳಿದಿಲ್ಲ. ಕ್ಲಿಯರ್ ಮಾಡಿ ಹೊಳೆ ಬರ್ತೀನಿ. ಏನು ನೋಡಿ ಇಷ್ಟು ಮ್ಯಾಲೆ ಬಂದೈತಿ ಆಂಬಲ್ಲ. ನಮಗಾದ್ರೂ ಇದೊಂದು ಸಿಕ್ಕೈತಿ. ಏನಾದರೂ ಆಗಲಿ ಪಾಪ ಇದ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ನೋಡಿ ಲೈನ್ ಫಾಲ್ಟ್ ಈ ನಮಗೆ ಕರಗೈತಿ. ಈಗ ಬರೀ ಫಾಲ್ಟ್ ಕ್ಲಿಯರ್ ಆತ್ರಿ, ಇನ್ನೂ ಕಂಪ್ಲೇಂಟ್ ನೋಡ್ಬೇಕಿರಲ್ಲ. ರಿಪೋರ್ಟ್ ಐತಿ ಬಂದೀವಿ. ಇಲ್ಲಿ ಕೆಲವೊಂದು ಮಳೆ ಆಗೈತೆ, ರೋಡ್ ಇಲ್ಲ, ಹಾದಿಲ್ಲ. ಬರತಾನ ಅಲ್ಲಿಂದ ಇವರು. ಓಕೆ ಬಾ, ನೀವು ಹೊಡಿಬೇಕಷ್ಟ. ಬರೋದಕ್ಕೆ ಬಾ. ಗಾಡಿ ನಮ್ಮ ಮನೆ ಆಗೈತಿ. ಇನ್ನು ಅಟ್ಟ ಹಿಡಿದು ಪಟ್ಟು ಬಿಡಾವಲ್ಲ. ನೋಡ್ರಿ ಗಾಡಿ ತಂದ. ಇಲ್ಲಿ ಕೆಲವೊಂದಷ್ಟು ಮನೆಗಳಿಗೆ ಹಾದಿ ಇಲ್ಲ. ಅದಕ್ಕೆ ನಾವು ನಮ್ಮ ಗಾಡಿ ತೊಗೊಂಡ ಕೆಸರಿನಾಗ ಎದ್ಕೋತ ಬಿದ್ಕೋತ ಕುಸ್ತಿ ಹಿಡ್ಕೊಂತ ಹೋಗ್ಬೇಕ್ರಿ. ಒಟ್ಟು ಅವ್ರ ಮನೆಗೆ ಕರೆಂಟ್ ಕೊಟ್ಟು ಬಿಡ್ಬೇಕು. ಇಲ್ಲೇ ಯಾವುದೋ ಒಂದು ಮನ್ಯಾಗ ಕಂಪ್ಲೇಂಟ್ ಐತೈತಿ. ಫೋನ್ ಮಾಡಿದ್ರೆ ನಮ್ಮ ಹುಲಿ ಮಾತ್ರ ರೊಚ್ಚಿಗೆದ್ದು ಹುಡ್ಕ್ಯಾಡ್ಕೋದು ಹೊಂಟು ಬಿಟ್ಟಾನ. ಇದೇ ಮನೆ ನೋಡ್ರಿ. ಸುಂದರ್ ಹೆಂಗೆ ಕೆಲಸ ಮಾಡತ್ತಾನ, ತೋರಿಸ್ತೀನಿ ಬರ್ರಿ. ಇದೇ ಮನೆದಾಗ ಕಾರ್ಬನ್ ಪ್ರಾಬ್ಲಮ್ ಆಗೈತಿ. ಈ ಮಳೆ ಒಳಗೆ ಕಾರ್ಬನ್ ಎಲ್ಲ ಕಾಮನ್ ರೀ. ಮಳೆ ಬಂತಂದ್ರೆ ಕಾರ್ಬನ್ ಬಂದಂಗ. ಈಗ ಕಂಪ್ಲೇಂಟ್ ಅದು ಅಟೆಂಡ್ ಆಯಿತು. ಇನ್ನು ಲೈನ್ ಚಾರ್ಜ್ ಮಾಡ್ಬೇಕು ನೋಡ್ರಿ. ಈ ಕಂಪ್ಲೇಂಟ್ ಅಟೆಂಡ್ ಆಯ್ತು ಅಂದ್ರೆ ಏನೋ ಸಾಧನೆ ಮಾಡಿ ನನ್ನ ಫೀಲಿಂಗ್ ಬರ್ತೈತಿ. ಏನೋ ಯುದ್ಧನ ಗೆದ್ದಷ್ಟು ಖುಷಿಯಾಗಿ ಬಿಡ್ತೈತಿ. ಜಾಕೆಟ್ ಬಿಟ್ಬಿಟ್ಟು ಬರ್ತಾನೆ ಇವ. ಮೈ ಮೇಲೆ ಕಬರ್ ಇರಂಗಿಲ್ಲ, ಏನಿಲ್ಲ. ಏನೇನು ತೋರಿಸ್ತಾರೋ. ಇವಾಗ ಒಂದು ಕಂಪ್ಲೇಂಟ್ ಮುಗೀತು. ಇವೊಬ್ಬ ಸತ್ತಿಲಿ ದರ್ಶನ ಮಾಡಿಸಿದ, ಹೋಗ್ಲಿ ಬಿಡತ್ತೆ. ಅದೊಂದು ದರ್ಶನ ಮುಗಿಸ್ಕೊಂಡ ಟಿ ಸಿ ಕಡೆ ಬಂದು ಬಿಟ್ಟು ರೀ ಲೈನ್ ಚಾರ್ಜ್ ಮಾಡ್ಬೇಕಿರ್ಲ. ನೋಡಿ ನಮ್ದು ಟಿ ಸಿ. ಸೊ ಫೈನಲಿ ಲೈನ್ ಚಾರ್ಜ್ ಮಾಡೇ ಬಿಟ್ರಿ. ಲೈನ್ ಚಾರ್ಜ್ ಮಾಡ್ಕೊಂಡು ಬರೋದ್ರಾಗ ಟೈಮ್ 4 ಗಂಟೆ ಆಗಿಬಿಟ್ಟಿದ್ರಿ. ನನಗಂತೂ ಭಾಳ ಕೆಟ್ಟ ಹೊಟ್ಟೆ ಸದಿತ್ತು. ಬರ್ರಿ ಊಟ ಮಾಡೋನು. ಇದಾಗಿತ್ತು ರೀ ನಮ್ದು ಇವತ್ತಿನ ವಿಡಿಯೋ ಎಷ್ಟಾಗಿದ್ರೆ ಭಾಳ ಏನಿಲ್ರಿ, ಒಂದು ಲೈಕ್ ಹೊಡೆದು ಬಿಡ್ರಿ ಸಾಕು. ಮತ್ತೆ ಸಿಗೋಣ್ರಿ ಮುಂದಿನ ವಿಡಿಯೋದಾಗ. ಅಲ್ಲಿ ತನಕ ಆರಾಮಿರ್ರಿ. ಜೈ ಕರ್ನಾಟಕ ಮಾತೆ.